ರೆಬಲ್ಗಳ ವಿಚಾರದಲ್ಲಿ ಈಗ ಯಾರೂ ಕೂಡ ಅದರಲ್ಲಿ ಮಾತನಾಡಬೇಕು ಅಂತ ಬಯಸ್ತಾ ಇಲ್ವೇನೋ. ಸಿ.ಟಿ. ರವಿಯವರು ಸಹ ಬಿಜೆಪಿಯಲ್ಲಿ ಬಣ ಬಡಿದಾಟ ಏನಿದೆ ಈ ವಿಚಾರದಲ್ಲಿ ಈಗ ವಿಜೇಂದ್ರ ಯಾಕೆ ದೆಹಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಈಗ ಸಿ.ಟಿ. ರವಿಯವರು ಕೊಟ್ಟಿದ್ದಾರೆ. ನನಗೆ ಬಡವರ ಬಗ್ಗೆ ಮಾತ್ರ ಕಾಳಜಿ, ಪಕ್ಷದ ಬಗ್ಗೆ ಮತ್ತೆ ಮಾತನಾಡೋಣ ಅಂತ ಸಿ.ಟಿ. ರವಿಯವರು ಜಾರಿಕೊಂಡಿದ್ದಾರೆ. ಜಾರಕಿಹೊಳಿ ರೇಣುಕಾಚಾರ್ಯ ವಿಚಾರಕ್ಕೆ ನಾನು ಮಾತನಾಡಲ್ಲ ಅಂತ ಸಿ.ಟಿ. ರವಿಯವರು ಜಾರಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಬಣ ಬಡಿದಾಟದ ವಿಚಾರದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಯಾವ ಹಿನ್ನೆಲೆಯಲ್ಲಿ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಅವರು ಏನು ಹೇಳಿಲ್ಲ. ಅವರೇ ಹೇಳದೇ ಇರೋದ್ರಿಂದ ನಾನೇ ಈಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕಾಗತ್ತೆ? ನಾನೇನೋ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕೆ ಬಯಸೋದಿಲ್ಲ. ನಾವು ಜನರ ಬದುಕಿನ ವಿಷಯದ ಬಗ್ಗೆ ಚಿಂತಿತರಾಗಿದ್ದೀವಿ. ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ ಚಿಂತಿತರಾಗಿದ್ದೀವಿ. ರಾಜ್ಯದಲ್ಲಿ ತೆರಿಗೆ ಮೇಲೆ ತೆರಿಗೆ ಏರಿಕೆ ಮಾಡ್ತಿರೋದ್ರ ಬಗ್ಗೆ ನಮ್ಮ ಯೋಚನೆ ಇದೆ. ಹಾಗಾಗಿ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಆಮೇಲೆ ನೀವು ಹೇಳಿದ ಸಂಗತಿಗಳ ಬಗ್ಗೆ ನಿಧಾನವಾಗಿ ಯೋಚನೆ ಮಾಡಿ. ಇಲ್ಲ, ಮೊದಲು ದೇಶ, ಮೊದಲು ಪಕ್ಷ ಅನ್ನೋದು ಕಾಂಗ್ರೆಸ್ ಪಾರ್ಟಿ ನೀತಿ. ನಮ್ಮ ನೀತಿ ಮೊದಲು ದೇಶ, ದೇಶವಾಸಿಗಳು, ಆಮೇಲೆ ನಮ್ಮ ಪಾರ್ಟಿ. ಐ ಆಮ್ ನಾಟ್ ರಮೇಶ್ ಜಾರಕಿಹೊಳಿ. ಮೊದಲು ದೇಶ ಆಮೇಲೆ ಪಕ್ಷ ಅಂತ ಹೇಳಿದ್ದಾರೆ. ಕರೆಕ್ಟು. ಆದರೆ ಈಗ ಆಗ್ತಾ ಇರೋದೇನು, ರಾಜ್ಯದಲ್ಲಿ ಆಗ್ತಾ ಇರುವಂಥದ್ದೇನು ಕಿತ್ತಾಡ್ಕೊಳ್ಳೋದು. ಇದೇ ಸಿ.ಟಿ. ರವಿ ಹೇಳಿದ್ರು ಅಂಥದ್ದೇನು ಬಣ ಬಡಿದಾಟ ಇಲ್ಲ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಆ ವಿಚಾರ ಚರ್ಚೆಗೆ ಬರುತ್ತೆ. ಬಡವರ ಬಗ್ಗೆ ಮಾತ್ರ ಕಾಳಜಿ ಅಂತಾರೆ. ಎಲ್ಲಿದೆ ಒಗ್ಗಟ್ಟಾಗಿ ನಿಮ್ಮ ಹೋರಾಟ? ರಾಜ್ಯದಲ್ಲಿ ಪ್ರತಿ ತಿಂಗಳು ಕೂಡ ಈ ಒಂದೊಂದು ವಿವಾದ ಬಂದಾಗಲೂ ಕೂಡ. ಇನ್ನು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಬೆಳಗಾವಿ ಅಧಿವೇಶನ ವೀಕ್ಷಣೆಯ ಭಾಗ್ಯ ಈಗ ಲಭ್ಯವಾಗಿದೆ. ಬೆಳಗಾವಿ ಅಧಿವೇಶನ ವೀಕ್ಷಿಸ್ತಾ ಇದ್ದಾರೆ 25 ಮಾದರಿ ಗೃಹಲಕ್ಷ್ಮಿಯರು. ಇವತ್ತು ಇಡೀ ದಿನ ಕಲಾಪವನ್ನು ವೀಕ್ಷಿಸಲಿದ್ದಾರೆ 25 ಗೃಹಲಕ್ಷ್ಮಿಯರು. ಗೃಹಲಕ್ಷ್ಮಿಯ ಹಣವನ್ನು ವಿಭಿನ್ನವಾಗಿ ಬಳಸಿಕೊಂಡಿದ್ದಾರೆ ಈ ಗೃಹಲಕ್ಷ್ಮಿಯರು. ಹೌದು, ಒಂದಿಷ್ಟು ಪ್ರಕರಣಗಳಿದ್ದಾವೆ. ಅಧಿವೇಶನ ವೀಕ್ಷಣೆ ಬಳಿಕ ಸಿಎಂ ಹಾಗೂ ಡಿಸಿಎಂ ಜೊತೆಗೆ ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಗೃಹಲಕ್ಷ್ಮಿಯರನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕರೆದೊಯ್ದಿದ್ದಾರೆ. ಕೆಲವರು ಆ ದುಡ್ಡನ್ನು ಕೂಡಿಸಿಟ್ಬಿಟ್ಟು ತಮ್ಮ ಗಂಡನರಿಗೆ ಬೈಕನ್ನು ಕೊಡಿಸಿರೋದಿದೆ. ಇನ್ಯಾವುದೋ ಒಂದು ಅಂಗಡಿಗೆ ಹಾಕ್ಕೊಳ್ಳೋಕ್ಕೋಸ್ಕರ ಅಂತ ದುಡ್ಡನ್ನು ಮೀಸಲಾತಿ ಇಟ್ಟಿದೆ. ಜೊತೆಗೆ ಫೀಸನ್ನು ಕಟ್ಟಕ್ಕೆ ಬಳಕೆ ಮಾಡ್ಕೊಂಡಿರೋದಿದೆ. ಹೀಗೆ ಅದನ್ನೆಲ್ಲ ಸಂಗ್ರಹ ಮಾಡಿರುವಂಥ ಅನೇಕ ಪ್ರಕರಣಗಳಿದೆ. ಅದರಲ್ಲಿ 25 ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೊಂಥರ ಖುಷಿನೇ, ಇಲ್ಲ ಅಂತಾರೆ. ಒಳ್ಳೆಯದೇ ಅಲ್ವಾ? ಚಪ್ಪಲಿಲ್ಲ ಹಾಕೊಂಡು ಬರಬೇಕು.